ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಕಳೆದ ಬಾರಿಯ MP ಚುನಾವಣೆಯ ಸಮಯದಲ್ಲಿ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಏನೆಲ್ಲ ಆಯಿತು ಅನ್ನೋ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಬೆಳಗ್ಗೆ ಹೋಟ್ ಹಾಕಿ ಮಾಧ್ಯಮಗಳ ಮುಂದೆ ಮಾತನಾಡಿದ ಪ್ರಜ್ವಲ್ ರೇವಣ್ಣ ಮಧ್ಯಾಹ್ನ ಸಂಜೆ ಅಷ್ಟರಲ್ಲಿ ದೇಶದಲ್ಲೇ ಇರಲಿಲ್ಲ, ವಿದೇಶಕ್ಕೆ ಓಡಿ ಹೋಗಿದ್ದ. ನಂತರ ಏನೆಲ್ಲ ಆಯಿತು, ಅವನನ್ನು ಹೇಗೆ ವಾಪಸ್ ಕರ್ಕೊಂಡು ಬಂದರು, ಆ ಪ್ರಕರಣ ಎಷ್ಟು ದೊಡ್ಡ ಪ್ರಕರಣ ಆಗಿತ್ತು, ಎಲ್ಲವೂ ನಿಮಗೆ ಗೊತ್ತೇ ಇದೆ. ಈಗ ಇದಕ್ಕೂ ದೊಡ್ಡ ಪ್ರಕರಣವೊಂದು ರಾಜ್ಯದಲ್ಲಿ ಸಾಕಷ್ಟು ಸುದ್ದಿ ಆಗ್ತಿದೆ. ಕೇವಲ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲೇ ಅತಿ ದೊಡ್ಡ ಪ್ರಕರಣ ಅಂತ ಹೇಳಲಾಗ್ತಿದೆ. ಅದುವೇ ನೇತ್ರಾವತಿ ತೀರದ ಪ್ರಕರಣ. ಈಗಾಗಲೇ ರಾಜ್ಯ ಸರ್ಕಾರ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ SIT ತಂಡವನ್ನು ಕೂಡ ರಚಿಸಿದೆ. ನಿನ್ನೆ ಈ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆಗಳು ಆಗಿವೆ, ಸಾಕಷ್ಟು ಸಾಕ್ಷ್ಯಗಳು ಸಿಕ್ಕಿವೆ. ಹೀಗಾಗಿನೇ ತುಂಬಾ ಜನ ಹೋರಾಟಗಾರರು, ನಿವೃತ್ತ ಪೊಲೀಸ್ ಆಫೀಸರ್ಗಳು ಹಾಗೆ ಜನಸಾಮಾನ್ಯರಿಂದ ಒಂದು ಕೂಗು ಕೇಳಿ ಬರ್ತಾ ಇದೆ. ಅದುವೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಆ ದೊಡ್ಡ ವ್ಯಕ್ತಿಗಳಿಗೆ ನೋಟಿಸ್ ಕೊಟ್ಟು ಅವರನ್ನ ಭಾರತದಲ್ಲೇ ಉಳಿಯುವಂತೆ ಮಾಡಿ, ಇಲ್ಲದಿದ್ದರೆ ಅವರು ದೇಶವನ್ನ ಬಿಟ್ಟು ಓಡಿ ಹೋಗ್ತಾರೆ ಅನ್ನೋ ಕೂಗು ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಒಂದು ವೇಳೆ ಈ ಪ್ರಕರಣದಲ್ಲಿ ಕೇಳಿ ಬರ್ತಾ ಇರುವ ಆ ದೊಡ್ಡ ವ್ಯಕ್ತಿಗಳು ಈ ಪ್ರಕರಣದ ಮುಂದಿನ ಬೆಳವಣಿಗೆಗಳು, ಸಾಕ್ಷಿಗಳನ್ನ ನೋಡಿ ದೇಶವನ್ನ ಬಿಟ್ಟು ವಿದೇಶಕ್ಕೆ ಓಡಿ ಹೋದ್ರೆ ಅವರ ವಿರುದ್ಧ ಹೇಗೆ ಕ್ರಮ ಕೈಗೊಳ್ಳಲಾಗುತ್ತೆ, ಅವರನ್ನ ಹೇಗೆ ವಾಪಸ್ ಕರ್ಕೊಂಡು ಬರಲಾಗುತ್ತೆ, ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಫ್ರೆಂಡ್ಸ್, ನೇತ್ರಾವತಿ ತೀರದ ಪ್ರಕರಣದಲ್ಲಿ ನಿನ್ನೆ ಮಹತ್ವದ ತಿರುವು ಸಿಕ್ಕಿದೆ ಅಂತಾನೆ ಹೇಳಬಹುದು. SIT ತಂಡ ಕೆಲವು ದಿನಗಳಿಂದ ನೇತ್ರಾವತಿ ನದಿ ತೀರದಲ್ಲಿ ತನಿಖೆ ನಡೆಸ್ತಾನೆ ಬಂದಿದೆ. ದೂರುದಾರನ ಹೇಳಿಕೆಯ ಆಧಾರದ ಮೇಲೆ SIT ಆ ಸ್ಥಳಗಳಲ್ಲಿ ಅಗೆಯುವ ಕಾರ್ಯ ನಡೆಸಿತು. 3ನೇ ದಿನದ ಕಾರ್ಯಾಚರಣೆ ವೇಳೆ 6ನೇ ಸ್ಥಳದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದ ಮಹತ್ವದ ಸಾಕ್ಷಿ ಕುರುಹುಗಳು ಪತ್ತೆಯಾಗಿವೆ. ಈ ಕುರುಹುಗಳನ್ನು ಹೆಚ್ಚಿನ ವೈಜ್ಞಾನಿಕ ತನಿಖೆಗಾಗಿ FSLಗೆ ಕಳುಹಿಸಲಾಗಿದೆ. ಮಣ್ಣಿನ ಮಾದರಿಗಳನ್ನು ಸಹ ಸಂಗ್ರಹಿಸಲಾಗಿದೆ. ಮೊದಲ 2 ದಿನಗಳ ಕಾರ್ಯಾಚರಣೆಯಲ್ಲಿ ಯಾವುದೇ ಕುರುಹುಗಳು ಸಿಕ್ಕಿರಲಿಲ್ಲ ಅಂತ ಸುದ್ದಿ ಹರಡಿತ್ತು. ಆದರೆ 3ನೇ ದಿನದ ಬೆಳವಣಿಗೆ ಪ್ರಕರಣಕ್ಕೆ ಮಹತ್ವದ ತಿರುವು ನೀಡಿದ ಬೆನ್ನಲ್ಲೇ ಮೊದಲ 2 ದಿನಗಳ ತನಿಖೆ ಅಥವಾ ಉತ್ಖನನದಲ್ಲಿ ಕೆಲವು ಸಣ್ಣ ಪುಟ್ಟ ಕುರುಹುಗಳು, ಸಾಕ್ಷ್ಯಗಳು ಸಿಕ್ಕಿವೆ. ಆದರೆ SIT ತಂಡ ಎಲ್ಲೂ ಮಾಹಿತಿಯನ್ನ ಬಿಟ್ಟುಕೊಟ್ಟಿಲ್ಲ ಅನ್ನೋ ಬಗ್ಗೆ ಈಗ ಸಾಕಷ್ಟು ಚರ್ಚೆಗಳು ನಡೀತಾ ಇವೆ. ಇನ್ನು ಇವತ್ತು ಕೂಡ SIT ತಂಡ ನೇತ್ರಾವತಿ ತೀರದಲ್ಲಿ ಕಾರ್ಯಾಚರಣೆ ಶುರು ಮಾಡಿದ್ದು, ಇನ್ನು ಮುಂದಿನ ಪಾಯಿಂಟ್ಗಳಲ್ಲಿ ಬಹಳ ಮಹತ್ವದ ಹಾಗೂ ತುಂಬಾ ದೊಡ್ಡ ಮಟ್ಟದಲ್ಲಿ ಸಾಕ್ಷ್ಯಗಳು, ಕುರುಹುಗಳು ಸಿಗಲಿವೆ ಅನ್ನೋ ಬಗ್ಗೆ ಭಾರಿ ಚರ್ಚೆ ನಡೀತಾ ಇದೆ. ಒಂದು ಕಡೆ SIT ತಂಡಕ್ಕೆ ನೇತ್ರಾವತಿ ತೀರದಲ್ಲಿ ಸಾಲು ಸಾಲು ಸಾಕ್ಷ್ಯಗಳು, ಕುರುಹುಗಳು ಸಿಗ್ತಿದ್ದ ಹಾಗೆ, ಮತ್ತೊಂದು ಕಡೆ ಹೋರಾಟಗಾರರು, ನಿವೃತ್ತ ಅಧಿಕಾರಿಗಳು, ಜನಸಾಮಾನ್ಯರು ಈಗಲೇ ಆ ದೊಡ್ಡ ವ್ಯಕ್ತಿಗಳಿಗೆ ದೇಶವನ್ನ ಬಿಟ್ಟು ಹೋಗದ ಹಾಗೆ ನೋಟಿಸನ್ನ ಜಾರಿ ಮಾಡಿ, ಇಲ್ಲದಿದ್ದರೆ ಅವರು ದೇಶವನ್ನ ಬಿಟ್ಟು ಓಡಿ ಹೋಗ್ತಾರೆ, ಅವರು ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ ವಿದೇಶಗಳಲ್ಲೂ ಸಾಕಷ್ಟು ಹಣವನ್ನ ಇಟ್ಟಿದ್ದಾರೆ, ವಿದೇಶಗಳಲ್ಲೂ ಆಸ್ತಿಯನ್ನ ಹೊಂದಿದ್ದಾರೆ ಅನ್ನೋ ಕೂಗು ಕೇಳಿ ಬರ್ತಾ ಇದೆ. ಒಂದು ವೇಳೆ ಆ ದೊಡ್ಡ ವ್ಯಕ್ತಿಗಳು ಕೂಡ ಪ್ರಜ್ವಲ್ ರೇವಣ್ಣನ ರೀತಿಯಲ್ಲೇ ಭಾರತದಲ್ಲಿ ಗಂಭೀರ ಅಪರಾಧಗಳನ್ನ ಮಾಡಿ ವಿದೇಶಕ್ಕೆ ಪರಾರಿಯಾದ್ರೆ ಅವರನ್ನ ಪತ್ತೆ ಹಚ್ಚಿ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಅವರನ್ನ ಭಾರತಕ್ಕೆ ಮರಳಿ ತರುವ ಪ್ರಕ್ರಿಯೆಯು ಹಲವು ಹಂತಗಳನ್ನ ಒಳಗೊಂಡಿದೆ. ಭಾರತ ಸರ್ಕಾರವು ಈ ವಿಷಯದಲ್ಲಿ ಇತರ ದೇಶಗಳೊಂದಿಗೆ ಸಹಕರಿಸುತ್ತೆ. ಅಪರಾಧಿಗಳು ವಿದೇಶಕ್ಕೆ ಪರಾರಿಯಾದರೆ ಅವರನ್ನ ಹೇಗೆ ಹುಡುಕ್ತಾರೆ ಅನ್ನೋದನ್ನ ನೋಡ್ತಾ ಹೋದ್ರೆ, ಕೇಂದ್ರೀಯ ತನಿಖಾ ದಳ ಅಂದ್ರೆ CBI, ಜಾರಿ ನಿರ್ದೇಶನಾಲಯ ಅಂದ್ರೆ ED ಮತ್ತು ಇತರ ರಾಜ್ಯ ಪೊಲೀಸ್ ಸಂಸ್ಥೆಗಳು ವಿದೇಶಕ್ಕೆ ಪರಾರಿಯಾದ ಅಪರಾಧಿಗಳನ್ನು ಪತ್ತೆ ಹಚ್ಚಲು ತನಿಖೆ ನಡೆಸ್ತವೆ. CBI ಇಂಟರ್ಪೋಲ್ನೊಂದಿಗೆ ಸಂಪರ್ಕ ಸಾಧಿಸಲು ಭಾರತದ ಅಧಿಕೃತ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತೆ. ವಿದೇಶಕ್ಕೆ ಪರಾರಿಯಾದ ಅಪರಾಧಿಗಳನ್ನು ಪತ್ತೆ ಹಚ್ಚುವಾಗ ಇಂಟರ್ಪೋಲ್ ಮೂಲಕ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತೆ. ಇದು ದೊಡ್ಡ ಪ್ರಮಾಣದ ಆರ್ಥಿಕ ಅಪರಾಧಗಳು, ಭ್ರಷ್ಟಾಚಾರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಗಂಭೀರ ಅಪರಾಧಗಳನ್ನು ತನಿಖೆ ಮಾಡುತ್ತೆ. ವಿದೇಶಿ ಏಜೆನ್ಸಿಗಳೊಂದಿಗೆ ಸಹಕರಿಸುವ ಮೂಲಕ ತನಿಖೆ ಮುಂದುವರಿಸುತ್ತೆ. ಗಡೀಪಾರು ಪ್ರಕ್ರಿಯೆ ಮತ್ತು ಇತರ ಕಾನೂನು ನೆರವು ಒಪ್ಪಂದಗಳ ಮೂಲಕ ಅಪರಾಧಿಗಳನ್ನು ಮರಳಿ ಕರೆತರುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಇನ್ನು ED ಮುಖ್ಯವಾಗಿ ಹಣ ವರ್ಗಾವಣೆ, ವಿದೇಶಿ ವಿನಿಮಯ ಉಲ್ಲಂಘನೆ ಮತ್ತು ಆರ್ಥಿಕ ವಂಚನೆಗಳಿಗೆ ಸಂಬಂಧಿಸಿದ ಪ್ರಕರಣಗಳನ್ನು ತನಿಖೆ ಮಾಡುತ್ತೆ. ಅಪರಾಧಿ ವಿದೇಶದಲ್ಲಿ
ಅಡಗಿಕೊಂಡಿದ್ರು ಜಾರಿ ನಿರ್ದೇಶನಾಲಯವು ಭಾರತದಲ್ಲಿನ ಆತನ ಆಸ್ತಿಗಳನ್ನು ಗುರುತಿಸಿ ನ್ಯಾಯಾಲಯದ ಆದೇಶದ ಮೇರೆಗೆ ಅವುಗಳನ್ನು ಮುಟ್ಗೋಲು ಹಾಕೊಳ್ಳಬಹುದು. ಇನ್ನು ಇಡಿಗೆ ರಾಜ್ಯ ಸರ್ಕಾರದ ಅನುಮತಿಯ ಅಗತ್ಯವಿಲ್ಲ, ಏಕೆಂದರೆ ಅದು ತನ್ನ ಅಧಿಕಾರವನ್ನು ಹಣ ವರ್ಗಾವಣೆ ತಡೆಗಟ್ಟುವ ಕಾಯ್ದೆ PMLA ಯಂತಹ ಕೇಂದ್ರ ಕಾನೂನುಗಳಿಂದ ಪಡೆಯುತ್ತೆ. ಇದು ತನಿಖೆ ಮತ್ತು ಆಸ್ತಿ ಮುಟ್ಗೋಲು ಪ್ರಕ್ರಿಯೆಯನ್ನ ವೇಗಗೊಳಿಸುತ್ತೆ. ಇನ್ನು ಗಂಭೀರ ಅಪರಾಧಗಳು ನಡೆದಾಗ ರಾಜ್ಯ ಪೊಲೀಸ್ ಸಂಸ್ಥೆಗಳು ಆರಂಭಿಕ ತನಿಖೆ ನಡೆಸುತ್ತವೆ. ಅಪರಾಧಿ ವಿದೇಶಕ್ಕೆ ಪರಾರಿಯಾಗಿದ್ದಾನೆ ಎಂದು ತಿಳಿದು ಬಂದರೆ ಅವರು ಪ್ರಕರಣದ ದಾಖಲೆಗಳನ್ನು ಸಿದ್ಧಪಡಿಸಿ ಉನ್ನತ ಮಟ್ಟದ ಸಂಸ್ಥೆಗಳಾದ CBIಗೆ ಹಸ್ತಾಂತರಿಸಬೇಕು. ರಾಜ್ಯ ಪೊಲೀಸ್ ಸಂಸ್ಥೆಗಳು ವಿದೇಶಿ ರಾಷ್ಟ್ರಗಳಲ್ಲಿ ನೇರವಾಗಿ ತನಿಖೆ ನಡೆಸುವ ಅಧಿಕಾರವನ್ನು ಹೊಂದಿರುವುದಿಲ್ಲ. ಆದ್ದರಿಂದ ಅಪರಾಧಿ ವಿದೇಶಕ್ಕೆ ಪರಾರಿಯಾದರೆ ಅವರು ತಮ್ಮ ಕೇಂದ್ರೀಯ ಏಜೆನ್ಸಿಗಳಾದ CBI ಮತ್ತು EDಯ ಸಹಾಯವನ್ನು ಪಡಿತಾರೆ. ಅಪರಾಧಿಯ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲು ರಾಜ್ಯ ಪೊಲೀಸ್ ಇಲಾಖೆಗಳು ಕೇಂದ್ರ ಗೃಹ ವ್ಯವಹಾರಗಳ ಸಚಿವಾಲಯದ ಮೂಲಕ CBIನೊಂದಿಗೆ ಸಹಕರಿಸುತ್ತವೆ. ಹೀಗಾಗಿ ವಿದೇಶಕ್ಕೆ ಪರಾರಿಯಾದ ಅಪರಾಧಿಗಳನ್ನು ಪತ್ತೆ ಹಚ್ಚುವ ಮತ್ತು ಮರಳಿ ಕರೆತರುವ ಪ್ರಕ್ರಿಯೆಯು ಈ ಎಲ್ಲ ಸಂಸ್ಥೆಗಳ ಸಮನ್ವಯ ಮತ್ತು ಅಂತಾರಾಷ್ಟ್ರೀಯ ಸಹಕಾರವನ್ನು ಅವಲಂಬಿಸಿದೆ. ಈ ಪ್ರಕ್ರಿಯೆಯು ಹಲವು ಕಾನೂನು ಮತ್ತು ರಾಜತಾಂತ್ರಿಕ ಹಂತಗಳನ್ನು ಒಳಗೊಂಡಿದ್ದು ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಅಪರಾಧಿಗಳು ಬೇರೆ ದೇಶದಲ್ಲಿ ಅಡಗಿಕೊಂಡಿದ್ರೆ ಭಾರತವು ಅಂತಾರಾಷ್ಟ್ರೀಯ ಸಂಸ್ಥೆಗಳಾದ ಇಂಟರ್ಪೋಲ್ ಸಹಾಯವನ್ನು ಪಡೆಯುತ್ತೆ. ಇಂಟರ್ಪೋಲ್ ಮೂಲಕ ಅಪರಾಧಿಯ ವಿರುದ್ಧ ಬ್ಲೂ ಕಾರ್ನರ್ ಅಥವಾ ರೆಡ್ ಕಾರ್ನರ್ ನೋಟಿಸ್ ಅನ್ನು ಹೊರಡಿಸಲಾಗುತ್ತೆ. ಬ್ಲೂ ಕಾರ್ನರ್ ನೋಟಿಸ್ ಅಪರಾಧಿಯ ಬಗ್ಗೆ ಮಾಹಿತಿ ಸಂಗ್ರಹಿಸಲು ಸಹಾಯ ಮಾಡಿದ್ರೆ, ರೆಡ್ ಕಾರ್ನರ್ ನೋಟಿಸ್ ಆತನ ಬಂಧನಕ್ಕಾಗಿ ಇಂಟರ್ಪೋಲ್ ಸದಸ್ಯ ರಾಷ್ಟ್ರಗಳಿಗೆ ವಿನಂತಿಸುತ್ತೆ. ಇನ್ನು ಭಾರತವು ಹಲವು ದೇಶಗಳೊಂದಿಗೆ ಪರಸ್ಪರ ಕಾನೂನು ನೆರವು ಒಪ್ಪಂದ ಅಥವಾ ಹಸ್ತಾಂತರ ಒಪ್ಪಂದಗಳನ್ನು ಮಾಡಿಕೊಂಡಿದೆ. ಈ ಒಪ್ಪಂದಗಳ ಅಡಿಯಲ್ಲಿ ಒಂದು ದೇಶದ ಕಾನೂನು ಸಂಸ್ಥೆಗಳು ಮತ್ತೊಂದು ದೇಶಕ್ಕೆ ಅಪರಾಧಿಗಳ ವಿಚಾರಣೆ ಅಥವಾ ಗಡೀಪಾರು ಮಾಡಲು ಸಹಾಯ ಕೋರುತ್ತೆ. ಅಪರಾಧಿಯು ವಿಚಾರಣೆಯಿಂದ ತಪ್ಪಿಸಿಕೊಳ್ಳಲು ದೇಶ ಬಿಟ್ಟು ಓಡಿ ಹೋದರೆ ನ್ಯಾಯಾಲಯವು ಆತನನ್ನು ಪರಾರಿಯಾದ ಅಪರಾಧಿ ಎಂದು ಘೋಷಿಸುತ್ತೆ. ಅಪರಾಧಿಯು ವಿದೇಶಕ್ಕೆ ಪರಾರಿಯಾದ ನಂತರ ಭಾರತದಲ್ಲಿರುವ ಆತನ ಎಲ್ಲ ಆಸ್ತಿಯನ್ನು ಸರ್ಕಾರವು ಮುಟ್ಗೋಲು ಹಾಕಿಕೊಳ್ಳಬಹುದು. ಇದನ್ನು ನ್ಯಾಯಾಲಯದ ಆದೇಶದ ಮೇರೆಗೆ ಜಾರಿ ನಿರ್ದೇಶನಾಲಯದಂತಹ ಸಂಸ್ಥೆಗಳು ಮಾಡಬಹುದು. ಇನ್ನು ಬಹಳ ಮುಖ್ಯವಾಗಿ ಅಪರಾಧಿಯನ್ನು ಭಾರತಕ್ಕೆ ಮರಳಿ ಕರೆತರುವ ಮುಖ್ಯ ಮಾರ್ಗವೇ ಗಡೀಪಾರು ಪ್ರಕ್ರಿಯೆ. ಭಾರತವು ಅಪರಾಧಿ ಅಡಗಿರುವ ದೇಶದೊಂದಿಗೆ ಹಸ್ತಾಂತರ ಒಪ್ಪಂದ ಹೊಂದಿದ್ದರೆ ಭಾರತದ ವಿದೇಶಾಂಗ ಸಚಿವಾಲಯವು ಆ ದೇಶಕ್ಕೆ ಗಡೀಪಾರು ಮಾಡುವಂತೆ ಮನವಿ ಮಾಡುತ್ತೆ. ಆ ದೇಶದ ನ್ಯಾಯಾಲಯಗಳು ಭಾರತದ ಮನವಿಯನ್ನ ಪರಿಶೀಲಿಸಿ ಆರೋಪಗಳ ಮತ್ತು ಆ ದೇಶದ ಕಾನೂನುಗಳಿಗೆ ಅನುಗುಣವಾಗಿ ಅಪರಾಧಿಯನ್ನ ಗಡೀಪಾರು ಮಾಡಲು ಆದೇಶಿಸಬಹುದು. ಆದರೆ ಎಲ್ಲಾ ದೇಶಗಳೊಂದಿಗೆ ಭಾರತಕ್ಕೆ ಗಡೀಪಾರು ಒಪ್ಪಂದಗಳಿಲ್ಲ. ಅಂತಹ ಸಂದರ್ಭಗಳಲ್ಲಿ ಭಾರತವು ಆ ದೇಶದ ಸರ್ಕಾರದೊಂದಿಗೆ ಮಾತನಾಡಿ ಅಪರಾಧಿಯ ವೀಸಾವನ್ನ ರದ್ದುಪಡಿಸುವಂತೆ ಕೋರ್ಕೊಳ್ಬಹುದು. ವೀಸಾ ರದ್ದಾದಾಗ ಆ ವ್ಯಕ್ತಿ ಅಕ್ರಮ ವಲಸಿಗನಾಗ್ತಾನೆ ಮತ್ತು ಆ ದೇಶವು ಅವನನ್ನ ಗಡೀಪಾರು ಮಾಡಲು ನಿರ್ಧರಿಸಬಹುದು. ಈ ಒಂದು ಪ್ರಕ್ರಿಯೆಯು ಜಟಿಲವಾಗಿದ್ದು ಕೆಲವೊಮ್ಮೆ ಅಪರಾಧಿಯು ಬೇರೆ ದೇಶದ ನ್ಯಾಯಾಲಯಗಳಲ್ಲಿ ಮೇಲ್ಮನವಿ ಸಲ್ಲಿಸುವುದರಿಂದ ವಿಳಂಬವಾಗಬಹುದು. ಆದರೂ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಏನೆಲ್ಲ ಆಯಿತು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಆದರೂ ಕೂಡ ಅದೆಷ್ಟೋ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು ದೇಶವನ್ನ ಬಿಟ್ಟು ಹೋಗಿ ಇನ್ನೂ ಕೂಡ ಭಾರತಕ್ಕೆ ವಾಪಸ್ ಬಂದಿಲ್ಲ. ಹೀಗಾಗಿನೇ ನೇತ್ರಾವತಿ ತೀರದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ವ್ಯಕ್ತಿಗಳಿಗೆ ನೋಟಿಸ್ ಅನ್ನ ಜಾರಿ ಮಾಡಿ ಅಂತ ಸಾಕಷ್ಟು ಜನ ಹೋರಾಟಗಾರರು ಜನಸಾಮಾನ್ಯರು ಹೇಳ್ತಾ ಇದ್ದಾರೆ. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.